ಹೋಗಿದ್ದನು ಸುಮ್ಮನೆ ಇದ್ದ ಯಾಕೆ ಗೊತ್ತಾ? ನಿನಗೆ ಉತ್ತರ ಕೊಡುವುದಕ್ಕೆ ಆಗಿದ ಸುಮ್ಮನೆ ಇದ್ದವನಲ್ಲ ಇದ್ದಿಗಂತ. ನಾನು ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶಿಲೆಯಾಗಬೇಕು ಅಂತ ಹೊರಟಿದ್ದೇನೆ ಬಿಟ್ರೆ ಮೆಟ್ಟಿಲು ಕಲ್ಲಾಗಲಿಕ್ಕೆ ಹೊರಟವನಲ್ಲ. 4 ಪೆಟ್ಟನ್ನು ತಿಂದು ಮೆಟ್ಟಿಲು ಕಲ್ಲಾಗಲಿಕ್ಕೆ ಹೊರಟವನಲ್ಲ. 1000 ಪೆಟ್ಟನ್ನು ತಿಂದು ಗರ್ಭಗುಡಿ ಒಳಗಿರುವ ಶಿಲೆ ಮೂರ್ತಿ ಆಗುವುದಕ್ಕೆ ಹೊರಟವ ನಾನು. ಮಗು ಹುಟ್ಟುತ್ತದೆ ಇರುವುದಾಗಿ ಅಹಂಭಾವನೆಯ ಕೊಡ್ತೇನೆ ಬೆಂಕಿ. ನಿನಗೆಲ್ಲಿ ಬೆಂಕಿ ಕೊಡಬೇಕು ಅಲ್ಲೇ ಕೊಡ್ತೇನೆ. ನಿನ್ನ ಆಲೋಚನೆಗೆ ತಕ್ಕ ಪಾಠ ಕಲಿಸ್ತೇನೆ. ಒಲಿದರೆ ಈ ದಿಗಂತ, ನಿನ್ನ ಬದುಕು ಅನಂತ. ಮುನಿದರೆ ಈ ದಿಗಂತ, ವರ್ತಮಾನ ಆಗುವುದು ನಿನ್ನ ಬದುಕು ದುರಂತ. ನೆನಪಿಟ್ಟುಕೋ.